ಹೇಳಿ ಊರಿನ ಪರಿಸ್ಥಿತಿ ಅಲ್ಲ ಸರ್, ಈಗ ಅವ್ರು ಮತ್ತೆ ವಾಕೈ ಸಲ ಅಲ್ಲಕ್ ಹೋಗ್ಬೋದು, ನಾವತ್ತ ಮಾತಾಡಂಗಿಲ್ಲ, ದೇವಸ್ಥಾನ ಹಿಂಗಿಲ್ವಾ? ಹದ್ಗೆಟ್ಟೋಗೈತೆ. ಹಬ್ಬ ಮಾಡೇ ನೆಮ್ಮದಿ ಇಲ್ದಂಗ ಆಗೈತೆ. ಹಬ್ಬ ಮಾಡಿ ನೆಮ್ಮದಿ ತಗೋಬೇಕು ಅಂತಾರೆ, ಹಬ್ಬ ಮಾಡಿ ನೆಮ್ಮದಿ ಇಲ್ದಂಗ ಆಗೈತೆ. ಗಂಡಸರುಗಳೆಲ್ಲ ಮನೇಲಿ ಇಲ್ಲ, ಅವ್ರು ನೆಮ್ಕೊಂಡು ನಾವಿರ್ತೀವಿ, ನಮಗೂ ನೆಮ್ಮದಿ ಇಲ್ಲ ಮನೆಗಳಲ್ಲಿ. ಅವರೇ ಇಲ್ಲ ಅಂದ್ಮೇಲೆ ನಮ್ಗೆ ನಾವು ಹೆಂಗ್ ನೆಮ್ಮದಿ ಇರಕಾಯ್ತದೆ? ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರೋರು ನಾವು, ಇವಾಗ ನಮಗೂ ನೆಮ್ಮದಿ ಇಲ್ಲ. ಆ ಥರ ಆಗೈತೆ, ಜೀವನನೇ ಬೇಡ ಅನ್ಸ್ಬಿಟ್ಟೈತೆ. ಅಷ್ಟು ಹಬ್ಬ ಮಾಡಿ ನೆಮ್ಮದಿ ಇಲ್ಲ. ಗಣಪತಿ ಮಾಡಿದ್ದೇ ತಪ್ಪು ಅನ್ನಂಗಾಗೈತೆ. ಎಲ್ಲರೂ ಫಸ್ಟೇ ಅವಾಗ ಹಬ್ಬ ಮಾಡ್ಬೇಕಾದ್ರೆ ಗಣಪತಿ ಮಾಡ್ಬೇಕು ಅಂತಾರೆ, ಗಣಪತಿನೇ ಬೇಡ ಅನ್ಸ್ಬಿಟ್ಟೈತೆ. ಆ ಪರಿಸ್ಥಿತಿ ಬಂದೈತೆ. ಅರೆಸ್ಟ್ ಆಗಿಲ್ಲ, ನಮ್ಮ ಮನೇಲಿ ಯಾರು ಇಲ್ಲ ಇವಾಗ. ನಾನು ನನ್ನ ಮಗಳು ಇಬ್ಬರೇ ಇರೋದು ಇವಾಗ. ಇಲ್ಲ, ಒಬ್ಳೆ ಮಗಳು ನಮ್ಗೆ. ಎಲ್ಲಿಗೆ ಹೋಗೋರೋ ಗೊತ್ತಿಲ್ಲ, ಹೇಳಿಲ್ಲ, ಹೋಗ್ಬಿಟ್ಟವ್ರೆ. ಬೈಕ್ ಪೊಲೀಸ್ನವರೆಲ್ಲ ನನ್ನ ಬೈಕ್ ಬಂದ್ರಲ್ವಾ, ಎಲ್ಲರ ಮನೆ ಬಾಗ್ಲು ಹೊಡಿತಾ ಇರಲ್ಲ, ಬೈಕ್ಗೋಸ್ಕರ ಹೋಗೋರು ಅಷ್ಟೇ. ಅವ್ರು ವ್ಯಾಪಾರಕ್ಕೆ ಹೋಗಿದ್ರು, ಇರಲಿಲ್ಲ ಒಟ್ಟಿನಲ್ಲಿ. ಆದ್ರೂ ಭಯ ಅಲ್ವಾ, ನಮ್ಮೂರ್ದು ಅಂತಂದ್ಮೇಲೆ ನಮ್ಮದೇ ಅಲ್ವಾ ಅದು, ಅದಕ್ಕೋಸ್ಕರ ಹೋಗೋರು ಅಷ್ಟೇ. ಎಲ್ರಿಗೂ, ಎಲ್ಲ ಗಂಡ್ಮಕ್ಳು ಎಲ್ಲ ಗಂಡಸರುಗಳಿಗೂ ಅದೇ ಭಯ ಇರೋದು. ತಪ್ಪು ಮಾಡಿ ಅವ್ರೆ ಮಾಡಿಲ್ಲ ಅಂತ ಅಲ್ಲ, ಹೋದ್ಮೇಲೆ ಎಲ್ಲ ಹಂಗ ಆಗ್ಬಿಟ್ಟೈತಿ. ತಪ್ಪು ಹಬ್ಬ ಮಾಡ್ಕೊಂಡು ಇದಕ್ಕೆ ಹೋಗೋರೆ, ಗಣಪತಿ ಬಿಡ್ಬೇಕು ಅಂತ ಹೋಗಿರೋದವ್ರು. ಅವಾಗ ಏನು ತಗೊಂಡೋಗಿರಕ್ ಸಾಧ್ಯನೇ ಇಲ್ಲ ಅಂತ ಇದ್ರಲ್ಲಿ ಹಂಗೆ ಹೇಳ್ಬಿಟ್ಟು ನಮ್ಮೂರ್ ಮೇಲೆ ಗೂಬೆ ಕೂರಿಸ್ತವ್ರು ಅಷ್ಟೇ. ಅದು ಭಗವಂತಂಗೆ ಗೊತ್ತು. ಭಗವಂತಂಗೆ ಗೊತ್ತು. ನಮ್ಮೂರವ್ರು ಯಾರು ತಗೊಂಡೋಗಕ್ ಚಾನ್ಸೇ ಇಲ್ಲ. ನಾವು ಎಲ್ಲ ಹೆಣ್ಮಕ್ಳೆಲ್ಲ ಪೂಜೆ ಮಾಡ್ಸಿದೀವಿ, ಎಲ್ಲ ಇಲ್ಲಿ ನೋಡಿದೀವಿ. ಪ್ರಸಾದ ಒಂದ್ ತಗೊಂಡೋಗ್ರ ಬಿಟ್ರೆ ಇನ್ನೇನು ತಗೊಂಡೋಗಿಲ್ಲ ಗಾಡಿಗಳಲ್ಲಿ. ಹಂಗೆ ಆಗಿರೋದು. ಪ್ರಸಾದ ತಗೊಂಡೋಗೋರು ಇಲ್ಲ ಅಂತ ಹೇಳ್ತಾರೆ. ನಾವು ಚಿಕ್ಕ ಪುಟ್ಟ ಬಾಳೆಹಣ್ಣೆಲ್ಲ ಮಾರ್ಕೊಂಡು ಜೀವನ ಮಾಡ್ತಾ ಇರೋದು. ಈಗ ಅವರೇ ಇಲ್ಲ ಅಂದ್ರೆ ನಾವು ಅಂಗಡಿ ಹಾಕೊಳಂಗಿಲ್ಲ, ಅವರು ತಂದು ಹಾಕಂಗಿಲ್ಲ. ಆದ್ರಿಂದ ಹಿಂಸೆ ಆಗೈತೆ, ನಮಗೂ ಮನೇಲಿ ನೆಮ್ಮದಿ ಇಲ್ಲ. ಹಂಗಾಗಿದೆ. ಎಲ್ಲಾರು ಕಷ್ಟದಲ್ಲೇ ಅವ್ರೆ, ಯಾರೇ ನೆಮ್ಮದಿ ಇಲ್ಲ ಅವ್ರೆ. ಯಾರ್ಲಾರ ಮನೇಲಿ ಗಂಡಸರು ಗಂಡ್ ಮಕ್ಳೇ ಇಲ್ಲ ಅಂದ್ಮೇಲೆ ಯಾರು ನೆಮ್ಮದಿಲಿ ಇರಕ್ಕಾಗುತ್ತೆ ಹೇಳಿ? ಎಲ್ಲ ಕಣ್ಣೀರ್ ಹಾಕೊಂಡಿರೋದು. ರಾತ್ರಿ ಟೈಮ್ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ. ಮಕ್ಳುಗಳಿಗೋಸ್ಕರ ಮಾಡ್ತಾರೆ, ಕಳಿಸ್ತಾರೆ ಮಕ್ಳುಗಳ್ನ. ಅಷ್ಟು ಬಿಟ್ರೆ ಯಾರು ತಿಂಡಿ ಊಟ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಲ್ಲ ಅವ್ರು ಅನ್ನೋದು ಯಾರು ನೆಮ್ಮದಿಲಿಲ್ಲ. ಎಲ್ಲರೂ ಇದು ಮಾಡೋರು. ಪೂಜಾರಪ್ಪ ಅವ್ರು ಪೂಜೆ ಮಾಡ್ಕೊಂಡಿದ್ರು, ಅವ್ರನ್ನು ಇದು ಮಾಡ್ಕೊಂಡು ಅರೆಸ್ಟ್ ಮಾಡ್ಕೊಂಡವ್ರೆ. ರಾಧಾ ಅಂತ ಹೇಳಿ, ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು. ಅಲ್ಲ, ಗಂಡಸ್ರು ಯಾರು ಇದ್ದಾರೆ ಊರೊಳಗೆ? ಒಬ್ರು ಗಂಡಸ್ರಿಲ್ಲ. ಈಗ ಅನಾದಿಗಳ್ಗೆ ಏನ್ ಮಾಡಾರ ಅವರು? ಏನಪ್ಪ ಮಾಡ್ತಾರೆ? ಅವ್ರು ಕರ್ಕೊಂಬಂದ್ ಬಿಡ್ಲಿ, ಅದ್ ಮಾಡ್ಕೊಳ್ಳಿ ಅಷ್ಟೇ. ನಮ್ಮೂರವ್ರು ಒಂದ್ ಲಾಂಗ್ ಹಿಡ್ದವಲ್ಲ, ಒಂದ್ ಪೆಟ್ರೋಲ್ ಹಿಡ್ದವಲ್ಲ, ಒಂದ್ ಕಲ್ಲು ಹಿಡ್ದವಲ್ಲ. ನಮ್ಮೂರವ್ರು ಯಾವ್ದು ಇಲ್ಲ ಪಾಪ. ಅವ್ರು ಡ್ಯಾನ್ಸ್ ಮಾಡ್ಕೊಂಡು 4 ಲಕ್ಷ 5 ಲಕ್ಷ ಖರ್ಚು ಮಾಡಾವೆ ನೋಡಿ. ಈಗ ಇದು ಅವ್ರು ಅದು ಬಾಡಿಗೆ ಕಟ್ಟಕ್ಕಿಲ್ವಾ? ಬಿಚ್ಚು ಬಿಟ್ಟಂಗೆ ಹೋಗೋರಲ್ಲ. ಹೇಳಪ್ಪ ನೀವೇ. ಅಲ್ಲ, ಅದು ಬಾಡಿಗೆ ಕಟ್ಟಂಗಿಲ್ವೇ? ಅವು 4-5 ಲಕ್ಷ ಖರ್ಚು ಮಾಡ್ಕೊಂಡು ಓದೋಕೆ ಹಿಂಗ್ ಮಾಡ್ಬಿಟ್ರೆ ಹೆಂಗ್ ಮಾಡ್ತಾರ ಕತೆಯ? ನೈಟ್ ಎಲ್ಲ ಬಂದು ಹೆಂಗಸ್ರಲ್ಲ ಗಂಡಸ್ರಲ್ಲಿ ಕದ ಹೊತ್ಕೊಂಡು ಕರ್ಕೊಂಡು ಹೋಯ್ತಾರಲ್ಲ. ಅವ್ರು ಹೇಳ್ತಿದ್ದಕ್ಕೆ ಇನ್ನೊಬ್ರು ಹೋಗ್ಬಿಟ್ಟು ಸುಮ್ಮನಿದ್ದಾರೆ. ಅದೇ ಹೇಳ್ಬೇಕು ಇವಾಗ ಚೆಲುವರ ಸ್ವಾಮಿಗೆ. ಅವ್ನ ಬಾಯಿಗೆ ಮಣ್ಣಾಕ್ ಹೋಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.